ನಿಮಗೂ ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ 90 ಪ್ಲಸ್ ಸ್ಕೋರ್ ಮಾಡುವಂತಹ ಆಸೆ ಇದೆಯಾ? ಆದ್ರೆ ನಿಮಗೆ ಸೆಕೆಂಡ್ PUC ಇಂಗ್ಲಿಷ್ ಡಿಫಿಕಲ್ಟ್ ಅನಿಸ್ತಾ ಇದೆಯಾ? ಹಾಗಾದ್ರೆ ಈ ನನ್ನ ವಿದ್ಯಾರ್ಥಿಗಳ ಫೀಡ್ಬ್ಯಾಕ್ ಅನ್ನು ನೋಡಿ. ಸೆಕೆಂಡ್ PUC ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ನಲ್ಲಿ ಕೇವಲ 20 ತಾಸುಗಳಲ್ಲಿ ಇಂಗ್ಲಿಷ್ ಕಲ್ತಿರುವಂತಹ ನನ್ನ ವಿದ್ಯಾರ್ಥಿಗಳು. ಫಸ್ಟ್ ಬಂದು ನಿಂಗರಾಜ್ ನೋಡ್ರಿ, ಒಬ್ಬ ಬ್ಲೈಂಡ್ ಸ್ಟೂಡೆಂಟ್. ಅವರ ಕಣ್ಣು ಕಾಣೋದಿಲ್ಲ, ಜಸ್ಟ್ ಅವರು ನನ್ನ ಕ್ಲಾಸಸ್ಗಳನ್ನ ಕೇಳ್ತಾ ಇದ್ರು, ನೋಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಅವರ ಒಂದು ಫೀಡ್ಬ್ಯಾಕ್ ಅನ್ನ ನೀವು ಇಲ್ಲಿ ಓದಬಹುದು. ಕೇವಲ ಡೈಲಿ ಒಂದೊಂದು ತಾಸು ಕೊಟ್ಟು 20 ತಾಸುಗಳಲ್ಲಿ ಎಷ್ಟು ಅವ್ರಿಗೆ ಕಾನ್ಫಿಡೆನ್ಸ್ ಬಂದಿದೆ ಅನ್ನೋದನ್ನ ಇಂಗ್ಲಿಷ್ ನಲ್ಲಿ. ಸೊ ನೀವು ಇಂಗ್ಲಿಷ್ ನಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ, ಇಂಗ್ಲಿಷ್ ಡಿಫಿಕಲ್ಟ್ ಅನ್ನಿಸ್ತಾ ಇದ್ರೆ ಭಯ ಪಡುವ ಅವಶ್ಯಕತೆ ಇಲ್ಲ. ನಾನು ನಿಮಗಾಗಿ ತಂದಿದ್ದೀನಿ ಒಂದು ತುಂಬಾ ಈಸಿ ಆಗಿರುವಂತಹ ಸೊಲ್ಯೂಷನ್. ವಿಡಿಯೋನ ಕೊನೆಯವರೆಗೆ ನೋಡಿ. ಇನ್ನು ನೆಕ್ಸ್ಟ್ ಬರೋಣ ಜ್ಯೋತಿ ಅವರು ರೆಗ್ಯುಲರ್ ಸ್ಟೂಡೆಂಟ್ ಅಲ್ಲ, ನೀವು ಆದ್ರೂ ಕಾಲೇಜಿಗೆ ರೆಗ್ಯುಲರ್ ಹೋಗ್ತೀರಾ. ಇವರು ಪ್ರೈವೇಟ್ ಸ್ಟೂಡೆಂಟ್ಸ್, ಮನೆಯಲ್ಲೇ ಕೂತ್ಕೊಂಡು ಓದ್ತಾರೆ. ಸೊ ಇವರ ಒಂದು ಫೀಡ್ಬ್ಯಾಕ್ ಅನ್ನ ನೀವು ನೋಡಬಹುದು. ಇವರಿಗೆ ಇಂಗ್ಲಿಷ್ ತುಂಬಾ ಡಿಫಿಕಲ್ಟ್ ಅನ್ನಿಸ್ತಾ ಇತ್ತು, ಇಂಗ್ಲಿಷ್ ಇಷ್ಟನೂ ಆಗ್ತಿರ್ಲಿಲ್ಲ. ಬಟ್ 20 ಡೇಸ್ ನಲ್ಲಿ ಡೈಲಿ ಒಂದೊಂದು ತಾಸು ಟೈಮ್ ಕೊಟ್ಟು, ಅಂದ್ರೆ 20 ತಾಸು ಟೈಮ್ ಕೊಟ್ಟು ಅವರ ಎಷ್ಟು ಬದಲಾವಣೆ ಅವರ ಇಂಗ್ಲಿಷ್ ನಲ್ಲಿ ಬಂದಿದೆ ಅನ್ನೋದನ್ನ ಇಲ್ಲಿ ನೀವು ನೋಡಬಹುದು. ಅವರಿಗೆ ಒಂದು ಹೋಪ್ ಬಂದಿದೆ, ಭರವಸೆ ಬಂದಿದೆ, ನಾನು ಇಂಗ್ಲಿಷ್ ಕಲಿಬಹುದು, ನಾನು ಇಂಗ್ಲಿಷ್ ನಲ್ಲಿ ಒಳ್ಳೆ ಸ್ಕೋರ್ ಮಾಡಬಹುದು ಅಂತ ಹೇಳಿ. ಇನ್ನು ನೆಕ್ಸ್ಟ್ ನೋಡಿ, ನಿಮ್ ತರ ರೆಗ್ಯುಲರ್ ಆಗಿ ಕಾಲೇಜ್ಗೆ ಹೋಗುವಂತಹ ಸ್ಟೂಡೆಂಟ್ ಶ್ರುತಿ ಬಂದು ಇಂಗ್ಲಿಷ್ ಅವರಿಗೆ ತುಂಬಾ ಡಿಫಿಕಲ್ಟ್ ಅನ್ನಿಸ್ತಾ ಇತ್ತು. ಸೊ ಈಗ ಅವರು ಹೇಳ್ತಾ ಇದ್ದಾರೆ ಇಂಗ್ಲಿಷ್ ನನಗೆ ತುಂಬಾ ಈಸಿ ಅನ್ನಿಸ್ತಾ ಇದೆ. ಅನಿತಾ ಅವರು ಕೂಡ, ಅವ್ರಿಗೂ ತುಂಬಾ ಈಸಿ ಅನ್ನಿಸ್ತಾ ಇದೆ. ಮೊದಲು ರಿಪೋರ್ಟೆಡ್ ಸ್ಪೀಚ್ ಅವೆಲ್ಲ ಕ್ವಶನ್ಸ್ ಸಾಲ್ವ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವತ್ತು 5ಕ್ಕೆ 5 ಅಂಕ ಪಡೆದುಕೊಳ್ಳೋ ಹಾಗೆ ಅವರು ಕ್ವಿಕ್ ಆಗಿ ಏನ್ ಮಾಡ್ತಾರೆ, ರಿಪೋರ್ಟೆಡ್ ಸ್ಪೀಚ್ ನ ಕ್ವಶನ್ ಸಾಲ್ವ್ ಮಾಡ್ತಾರೆ. 3-4 ಮಾರ್ಕ್ಸ್ ನ ಪ್ರಶ್ನೆಗಳಿಗೆ ಓನ್ ಆಗಿ ವಾಕ್ಯ ಮಾಡಿ ಉತ್ತರವನ್ನು ಬರೀತಾರೆ. ಯಾವುದೇ ಸಮರಿಯನ್ನ ಬೈ ಹಾರ್ಟ್ ಮಾಡುವಂತಹ ಅವಶ್ಯಕತೆ ಅವರಿಗೆ ಇಲ್ಲ. ಇನ್ನು ನೆಕ್ಸ್ಟ್ ಬಂದು ಶಾಲಿನಿ ಅಂತ ಹೇಳಿ, ಇವ್ರಿಗೂ ಕೂಡ ಇಂಗ್ಲಿಷ್ ತುಂಬಾ ಡಿಫಿಕಲ್ಟ್ ಅನ್ನಿಸ್ತಾ ಇತ್ತು. ಬಟ್ ಇಂಗ್ಲಿಷ್ ಟಾಪರ್ಸ್ ಬ್ಯಾಚ್ ನಲ್ಲಿ ಕೇವಲ 20 ತಾಸಿನ ಸಮಯ ಕೊಟ್ಟ ನಂತರ, ಸೊ ನೀವೇ ಓದಬಹುದು ಇವರ ಒಂದು ಫೀಡ್ಬ್ಯಾಕ್ ಅನ್ನ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಲರ್ನ್ ಇಂಗ್ಲಿಷ್ ಬಿಫೋರ್ ವಾಚಿಂಗ್ ದ ಕ್ಲಾಸಸ್. ನಿಮ್ ಕ್ಲಾಸ್ ನೋಡೋದಕ್ಕಿಂತ ಮುಂಚಿತವಾಗಿ ಇಂಗ್ಲಿಷ್ ತುಂಬಾ ಡಿಫಿಕಲ್ಟ್ ಅನ್ನಿಸ್ತಾ ಇತ್ತು. ಸೊ ಈಗ ನನಗೆ ಹೋಪ್ ಬಂದಿದೆ, ಭರವಸೆ ಬಂದಿದೆ, ನಾನು ಇಂಗ್ಲಿಷ್ ನಲ್ಲಿ ಒಳ್ಳೆ ಸ್ಕೋರ್ ಮಾಡಬಹುದು ಅಂತ ಹೇಳಿ. ಸೊ ನೀವು ಕೂಡ ಇಂಗ್ಲಿಷ್ ನಲ್ಲಿ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ರೆ ಭಯ ಪಡಬೇಡಿ. ಯಾಕಂದ್ರೆ ನಾನು ನಿಮ್ಗೆ ಒಂದು ಮಾತನ್ನ ಹೇಳ್ತಾ ಇದ್ದೀನಿ, ಇಲ್ಲಿ ಭರವಸೆ ಕೊಡ್ತಾ ಇದ್ದೀನಿ. ನೀವು ಕೂಡ ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ ಕೇವಲ 20 ತಾಸುಗಳಲ್ಲಿ ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ 90 ಪ್ಲಸ್ ಸ್ಕೋರ್ ಮಾಡುವ ಹಾಗೆ ರೆಡಿ ಆಗಬಹುದು ಅಂತ ನಾನು ಹೇಳಿದ್ರೆ ನೀವು ನಂಬ್ತೀರಾ? ವಿಡಿಯೋನ ಕೊನೆವರೆಗೆ ನೋಡಿ. ಆ ನಂಬಿಕೆ, ಆ ಭರವಸೆ ನಿಮ್ಗೂ ಕೂಡ ಬರುತ್ತೆ. ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಮುಖ್ಯ ಉದ್ದೇಶ ಏನು ಅಂದ್ರೆ, ನಿಮ್ಗೆ ಲೈಫ್ ನಲ್ಲಿ ಕಾನ್ಫಿಡೆನ್ಸ್ ಬರ್ಬೇಕ್ರಿ. ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಜೀವನ ಝೀರೋ, ನೀವೇನೇ ಮಾಡಿದ್ರು ಕೂಡ. ಬಟ್ ಆ ಕಾನ್ಫಿಡೆನ್ಸ್ ಹೇಗೆ ಬರುತ್ತೆ? ಯಾವ್ದು ರೀಲ್ ನೋಡಿದಾಗ, ಯಾವ್ದು ಮೋಟಿವೇಶನ್ ಭಾಷಣ ಕೇಳಿದಾಗ ಬರುತ್ತೆ ಕಾನ್ಫಿಡೆನ್ಸ್. ಅದು ಕಾನ್ಫಿಡೆನ್ಸ್ ಅಲ್ಲ, ಅದು ಕಾನ್ಫಿಡೆನ್ಸ್ ಅಲ್ಲ. ಆ ಕಾನ್ಫಿಡೆನ್ಸ್ ಮೊಮೆಂಟರಿ, ಅದು 2 ನಿಮಿಷ 1 ದಿನ ಇರೋದಿಲ್ಲ ಆ ಕಾನ್ಫಿಡೆನ್ಸ್. ಬಟ್ ಯಾವ ರೀತಿ ಈ ಒಂದು ನಿಜವಾದಂತಹ ಕಾನ್ಫಿಡೆನ್ಸ್ ಅನ್ನ ಗೇನ್ ಮಾಡ್ಕೋಬೇಕು? ಈ ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಮ ಲೈಫ್ ನಲ್ಲಿ, ಜೀವನದಲ್ಲಿ ನೀವು ಮಾಡುವಂತಹ ಸಾಧನೆಗಳಿಂದ. ನಿಮ್ಮ ಸ್ಕೂಲ್ ಕಾಲೇಜಲ್ಲಿ ಒಬ್ಬ ಟಾಪರ್ ಇದ್ರೆ, ಆ ಟಾಪರ್ಗೆ ಹೋಗಿ ಮಾತಾಡಿ ಅವನಲ್ಲಿ ಯಾಕೆ ಕಾನ್ಫಿಡೆನ್ಸ್ ಇದೆ? ಯಾಕೆಂದ್ರೆ ಅವನು 10th ನಲ್ಲಿ ಒಳ್ಳೆ ಸ್ಕೋರ್ ಮಾಡಿದಾನೆ, ಸ್ಕೂಲ್ಗೆ ಟಾಪರ್ ಆಗಿದ್ದಾನೆ, ಒಳ್ಳೆ ಪರ್ಸೆಂಟೇಜ್ ಮಾಡಿದ್ದಾನೆ. ಸೊ ಆ ಒಂದು ಸಾಧನೆಯಿಂದ ಅವನಲ್ಲಿ ಕಾನ್ಫಿಡೆನ್ಸ್ ಬಂದಿದೆ. ಈಗ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇಲ್ಲ, ನಿಮಗೆ ಇಂಗ್ಲಿಷ್ ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಅಂದ್ರೆ, ಸೊ ಅದು ನಿಮಗೊಂದು ಅವಕಾಶ. ಸೆಕೆಂಡ್ PUC ಅಲ್ಲಿ ನೀವು ಇಂಗ್ಲಿಷ್ ನಲ್ಲಿ ಒಳ್ಳೆ ಸ್ಕೋರ್ ಮಾಡೋದ್ರ ಮೂಲಕ, ಓವರ್ ಆಲ್ ಒಳ್ಳೆ ಪರ್ಸೆಂಟೇಜ್ ಮಾಡೋದ್ರ ಮೂಲಕ ಒಂದು ಸಾಧನೆಯನ್ನ ಮಾಡಿ, ಅದರಿಂದ ನಿಮ್ಮ ಪೇರೆಂಟ್ಸ್ ನಿಮ್ಮ ಬಗ್ಗೆ ಪ್ರೌಡ್ ಫೀಲ್ ಮಾಡ್ತಾರೆ. ಬೇರೆಯವರು ನಿಮ್ಮನ್ನ ಆಸ್ ಅ ಇನ್ಸ್ಪಿರೇಷನ್ ನೋಡ್ತಾರೆ. ಅಂಡ್ ದೆನ್ ನಿಮಗೆ ಲೈಫ್ ನಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಈ ಕಾನ್ಫಿಡೆನ್ಸ್ ಕೊಡಿಸ್ಲಿಕ್ಕೆ ನಿಮಗಾಗಿ ನಾನು ಇಂಗ್ಲಿಷ್ ಕಲಿಸ್ಲಿಕ್ಕೆ ಬಂದಿರುವಂತದ್ದು. ಸೊ ಬನ್ನಿ, ಈಗ ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಈ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಯಾರಿಗೆ, ಇದರಲ್ಲಿ 20 ಅವರ್ಸ್ ನಲ್ಲಿ ಪ್ರಾಪರ್ ಪ್ಲಾನ್ ತೋರಿಸ್ತೇನೆ ನಿಮಗೆ. ಕೇವಲ 20 ತಾಸುಗಳಲ್ಲಿ ಯಾವ ರೀತಿ ನೀವು 90 ಪ್ಲಸ್ ಟಾರ್ಗೆಟ್ ಮಾಡಬಹುದು ಅಂತ. ಅಂಡ್ ಹೌ ಟು ಬಿ ಕನ್ಸಿಸ್ಟೆಂಟ್ ಆಗಿ ಕ್ಲಾಸಸ್ ಯಾವ ರೀತಿ ನೋಡಬೇಕು. ಅಂಡ್ ದೆನ್ ಹೌ ಟು ಜಾಯಿನ್ ದ ಕೋರ್ಸ್. ಜಾಯಿನ್ ಆಗೋದು ಕೂಡ ಗೊತ್ತಿರೋದಿಲ್ಲ ಸ್ಟೂಡೆಂಟ್ಸ್ಗೆ, ಅದನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಈ ಒಂದು ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಯಾರಿಗೆ, ಅಂದ್ರೆ ಇದನ್ನ ಯಾರು ಜಾಯಿನ್ ಆಗಬಹುದು? ಸೊ ಹಾಗಾದ್ರೆ ಕೆಲವೊಂದು ಪ್ರಶ್ನೆಗಳು ಇವೆ. ಸೊ ಈ ಪ್ರಾಬ್ಲಮ್ಸ್ ಗಳನ್ನ ನೀವು ಫೇಸ್ ಮಾಡ್ತಾ ಇದ್ರೆ, ಕೆಲವೊಂದು ಪ್ರಾಬ್ಲಮ್ಸ್ ಇವೆ, ಆ ಪ್ರಾಬ್ಲಮ್ಸ್ ನೀವು ಇಂಗ್ಲಿಷ್ ನಲ್ಲಿ ಫೇಸ್ ಮಾಡ್ತಾ ಇದ್ರೆ ಈ ಒಂದು ಬ್ಯಾಚ್ ನೀವು ಜಾಯಿನ್ ಆಗಬಹುದು. ಸೊ ಬನ್ನಿ ನೋಡೋಣ. ಮೊದಲನೇ ಪ್ರಾಬ್ಲಮ್, ನನಗೆ ಇಂಗ್ಲಿಷ್ ಓದಿದರೆ ಅರ್ಥ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ತಗೊಳ್ಳಿದ್ದು ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ ನಿಮಗೆ ಕೇಳುವಂತಹ ಒಂದು ಪ್ರಶ್ನೆ, ಡಿಸ್ಕ್ರೈಬ್ ದ ಅಟೆಂಪ್ಟ್ಸ್ ಮೇಡ್ ಬೈ ದ ಮಿನಿಸ್ಟರ್ಸ್ ಇನ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಆಫ್ ಕಟಿಂಗ್ ಆಫ್ ದ ಕ್ರಿಮಿನಲ್ಸ್ ಹೆಡ್. ಸೊ ಈ ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತಾ? ಉತ್ತರ ಹೋಗ್ಲಿ ಬಿಟ್ಬಿಡಿ. ಅರ್ಥ ಆಯ್ತಾ? ಪ್ರಶ್ನೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಈ ಒಂದು ಬ್ಯಾಚ್, ಈ ಒಂದು ಕೋರ್ಸ್ ನಿಮಗೆ, ಯಾಕಂದ್ರೆ ಇದರಲ್ಲಿ ನಿಮಗೆ ಅರ್ಥ ಮಾಡಿಕೊಳ್ಳೋದು ಕೂಡ ಕಲಿಸಲಾಗುತ್ತೆ. ಅಂಡ್ ಎರಡನೇ ಪ್ರಾಬ್ಲಮ್ ಒಂದು, ಇಂಗ್ಲಿಷ್ ನಲ್ಲಿ ಓನ್ ಆಗಿ ವಾಕ್ಯ ಮಾಡಿ ಉತ್ತರ ಬರೀಲಿಕ್ಕೆ ನಿಮಗೆ ಬರುತ್ತಾ?
ಯಾವ ರೀತಿ ಅಂದ್ರೆ ಇಲ್ಲಿ ನಾನು ನಿಮಗೆ ಕನ್ನಡದಲ್ಲಿ ಕತೆ ಕೊಟ್ಟಿದ್ದೇನೆ. ಇದು ನಮ್ಮ ಟು ಡಿಯರ್ ಅನ್ನುವಂಥ ಚಾಪ್ಟರ್ ಇದೆಯಲ್ಲ, ಇಂಗ್ಲಿಷ್ ಚಾಪ್ಟರ್, ಅದರ ಕತೆ. ಮೊನಾಕೋ ರಾಜ್ಯದಲ್ಲಿ ಒಂದು ಬಾರಿ ಒಬ್ಬ ವ್ಯಕ್ತಿ ಒಂದು ಕೊಲೆ ಮಾಡಿದ. ಕೋರ್ಟ್ ಕೊಲೆಗಾರನಿಗೆ ಮರಣದಂಡನೆ ಕೊಟ್ಟು, ಕೊಲೆಗಾರನಿಗೆ ಮರಣದಂಡನೆ ಕೊಡಲು ರಾಜನ ಬಳಿ ಗಿಲಿಟನ್ ಮತ್ತು ಎಕ್ಸಿಕ್ಯೂಷನರ್ ಇರಲಿಲ್ಲ. ಈ ಕತೆ ನಿಮಗೆ ಗೊತ್ತಿದೆಯಾ? ಇದು ಎಲ್ಲರಿಗೂ ಗೊತ್ತಿರುತ್ತೆ, ನನಗೆ ಗೊತ್ತು, ರೈಟ್? ಬಟ್ ಇದನ್ನ ಇಂಗ್ಲಿಷ್ ನಲ್ಲಿ ನಿಮಗೆ ಓನ್ ಆಗಿ ವಾಕ್ಯ ಮಾಡಿ, ಬಾಯ್ಪಾಟ್ ಮಾಡೋದಲ್ಲ, ಆ ಸಮರಿ ಓದೋದಿ, ಓನ್ ಆಗಿ ವಾಕ್ಯ ಮಾಡಿ ಉತ್ತರ ಬರೀಲಿಕ್ಕೆ ಬರುತ್ತಾ? ಇಲ್ಲ, ಬರೋದಿಲ್ಲ. ಅಂದ್ರೆ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ನಿಮಗೆ, ಯಾಕಂದ್ರೆ ಇದನ್ನ ನೀವು ಕಲಿತೀರಾ ಕೇವಲ 20 ತಾಸುಗಳಲ್ಲಿ. ವರ್ಷಾಂತರ ಏನ್ ಮಾಡಿದೀರಾ ಬಿಟ್ಬಿಡಿ, ಹೊಸ ವರ್ಷ ಬಂದಿದೆ 2026, ಕೇವಲ 20 ತಾಸು ನನ್ನ ಕೊಡಿ, ನಾನು ನಿಮಗೆ ರೆಡಿ ಮಾಡ್ತೀನಿ. ಯಾಕಂದ್ರೆ ನೀವು ಫೇಸ್ ಮಾಡಿರುವಂತ ಪ್ರಾಬ್ಲಮ್ ನಾನು ಫೇಸ್ ಮಾಡಿದ್ದೀನಿ. ಇಂಗ್ಲಿಷ್ ಅಲ್ಲಿ ನಾನು 90 ಸ್ಕೋರ್ ಮಾಡಿದ್ದೀನಿ, ನೀವು ಕೂಡ 90+ ಇಂಗ್ಲಿಷ್ ನಲ್ಲಿ ಸ್ಕೋರ್ ಮಾಡಬಹುದು. ಇನ್ನು ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ ಬರ್ತಾ ಇವೆಯಾ? ಮಿಡ್ ಟರ್ಮ್ ಎಕ್ಸಾಮ್ ಬರೆದ್ರಿ, ಪ್ರಿಪರೇಟರಿ ಎಕ್ಸಾಮ್ಸ್ ಅನ್ನ ಬರೀತಾ ಇದ್ದೀರಿ, ಇನ್ನು ಪ್ರಿಪರೇಟರಿ ಎಕ್ಸಾಮ್ಸ್ ಬಹಳ ಹತ್ರ ಬಂದಿದೆ. ಈಗಲೂ ಕೂಡ ವೇಟ್ ಮಾಡಬೇಡಿ. ನೀವು ನಿಮ್ಮ ಕಾಲೇಜಲ್ಲಿ ನಡೆಯುವಂತಹ ಯೂನಿಟ್ ಟೆಸ್ಟ್ಗಳು 20-40 ಅಂಕದ ಯೂನಿಟ್ ಟೆಸ್ಟ್ ಬರೆದ್ರಿ, ಮಿಡ್ ಟರ್ಮ್ ಎಕ್ಸಾಮ್ ಬರೆದ್ರಿ, ಬಟ್ ನಿಮಗೆ ಇಂಗ್ಲಿಷ್ ನಲ್ಲಿ ಒಳ್ಳೆ ಮಾರ್ಕ್ಸ್ ಬರಲಿಲ್ಲ. ಇನ್ನು ಅದೇ ಮೆಥಡ್ಸ್ ಅನ್ನ ಟ್ರೈ ಮಾಡೋದ್ರಿಂದ ಮಾರ್ಕ್ಸ್ ಆನ್ಯುವಲ್ ಎಕ್ಸಾಮ್ಸ್ ಅಲ್ಲಿ ಬರೋದಿಲ್ಲ. ಸೊ ನಿಮಗೆ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ ಅಂದ್ರೆ ಸೊ ನೀವು ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗ್ಬೋದು. ಇನ್ನು 4ನೇ ಪ್ರಾಬ್ಲಮ್ ಒಂದು, ನೀವು ಇಂಗ್ಲಿಷ್ ನ ಸಮರೀಸ್ ಗಳನ್ನ ಯಾರೋ ನಿಮ್ಗೆ ಹೇಳ್ತಾರೆ ಸಮರಿ ಓದಿ ಬರೀರಿ. ನಿಮಗೆ ಇಂಗ್ಲಿಷ್ ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಅಂತ ಹೇಳಿ ಅವ್ರು ನಿಮ್ಗೆ ಒಂದು ಶಾರ್ಟ್ಕಟ್ ಟೆಕ್ನಿಕ್ ಕೊಡ್ತಾ ಇದ್ದಾರೆ. ಬಟ್ ಅದರಿಂದ ಮಾರ್ಕ್ಸು ಬರೋದಿಲ್ಲ, ನೀವು ಇಂಗ್ಲಿಷು ಕಲಿಯೋದಿಲ್ಲ, ಅಂಡ್ ನಿಮಗೆ ಲೈಫ್ ನಲ್ಲಿ ಕಾನ್ಫಿಡೆನ್ಸ್ ಬರೋದಿಲ್ಲ. ನೋಡಿ, ಇಂಗ್ಲಿಷ್ ಸಮರಿ ಬೈಪಾಟ್ ಮಾಡ್ಲಿಕ್ಕೆ ನೀವು ಟೈಮ್ ಕೊಟ್ರಿ, ಎಫರ್ಟ್ ಹಾಕಿದ್ರಿ, ತುಂಬಾ ಪ್ರಯತ್ನ ಮಾಡಿದ್ರಿ, ಇಷ್ಟೆಲ್ಲ ಮಾಡಿ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಮಾರ್ಕ್ಸು ಬರೋದಿಲ್ಲ. ಯಾಕಂದ್ರೆ ಸಮರಿ ಬರೆಯೋದ್ರಿಂದ ಫುಲ್ ಮಾರ್ಕ್ಸ್ ಕೊಡೋದಿಲ್ಲ. 2ನೇ ಪಾಯಿಂಟ್, ನೀವು ಇಂಗ್ಲಿಷು ಕಲೀಲಿಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲ ಲೈಫ್ ನಲ್ಲಿ ಸಕ್ಸಸ್ಫುಲ್ ಆಗ್ಲಿಕ್ಕೆ. ಅಂಡ್ 3ನೇದಾಗಿ ನಿಮಗೆ ಲೈಫ್ ನಲ್ಲಿ ಕಾನ್ಫಿಡೆನ್ಸು ಬರಲಿಲ್ಲ, ಮಾರ್ಕ್ಸು ಇಲ್ಲ, ಇಂಗ್ಲಿಷು ಕಲೀಲಿಲ್ಲ, ಕಾನ್ಫಿಡೆನ್ಸು ಇಲ್ಲ. ಈ ಸಮರೀಸ್ ಗಳನ್ನ ಬೈ ಹಾರ್ಟ್ ಮಾಡಿ. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್ಗೆ ಅರ್ಥ ಮಾಡಿಸ್ಲಿಕ್ಕೆ. ವಿದ್ಯಾರ್ಥಿಗಳಿಗೆ ಇದು ಈಗ ಅರ್ಥ ಆಗುತ್ತಿಲ್ಲ, ನಾಳೆ ನೀವು ಡಿಗ್ರಿಲಿ ಹೋದಾಗ ನಿಮ್ಗೆ ಇದು ಅರ್ಥ ಆಗುತ್ತೆ, ನಾಳೆ ಒಂದು ಜಾಬ್ಗಾಗಿ ಪ್ರಿಪೇರ್ ಮಾಡುವಾಗ ಇದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ನಾನು ಹೇಳ್ತಾ ಇದ್ದೇನೆ, ನೀವು ಸಮರಿಗಳನ್ನ ಪದೇ ಪದೇ ಓದಿ ಬೈಪಾಟ್ ಮಾಡಿ ಎಕ್ಸಾಮ್ ಹಾಲ್ ನಲ್ಲಿ ಹೋಗಿ ಕುತ್ಕೊಂಡ್ರೆ ನಿಮ್ಗೆ ಸಮರೀಸ್ ನೆನಪು ಬರ್ತಾ ಇಲ್ಲ. ಈ ಸಮಸ್ಯೆನ ನೀವು ಫೇಸ್ ಮಾಡ್ತಾ ಇದ್ದೀರಾ. ಸೊ ಹಾಗಾದ್ರೆ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ನಿಮಗಾಗಿ. ಇನ್ನು ಇಂಗ್ಲಿಷ್ ಗ್ರಾಮರ್ ನಲ್ಲಿಯೂ ಕೂಡ ಮಾರ್ಕ್ಸ್ ಬರ್ತಾ ಇಲ್ಲ. ಇಂಗ್ಲಿಷ್ ಗ್ರಾಮರ್ ನಲ್ಲಿ ಕೂಡ 40ರಲ್ಲಿ 10, 15, 20 ಮಾರ್ಕ್ಸ್ ಮಾತ್ರ ಬರ್ತಾ ಇದೆ, 20, 30 ಮಾರ್ಕ್ಸ್ ಕಳ್ಕೊಳ್ತಾ ಇದ್ದೀನಿ ಅನ್ನುವಂತಹ ಸಮಸ್ಯೆ ನೀವು ಫೇಸ್ ಮಾಡ್ತಾ ಇದ್ರೆ ಇನ್ನು ಭಯ ಪಡ್ಲಿಕ್ಕೆ ಹೋಗ್ಬಿಡಿ. ಯಾಕೆ ಅಂದ್ರೆ ನಿಮಗಾಗಿ ನಾನು ತರ್ತಾ ಇರೋದು ಇಂಗ್ಲಿಷ್ ಟಾಪರ್ಸ್ ಕೋರ್ಸ್. ಇನ್ನು ಇಂಗ್ಲಿಷ್ ಸಬ್ಜೆಕ್ಟ್ ನಿಮಗೆ ಡಿಫಿಕಲ್ಟ್ ಅನ್ನಿಸ್ತಾ ಇದೆ, ಪಾಸ್ ಆಗ್ತೀನೋ ಇಲ್ಲೋ ಅನ್ನುವಂತಹ ಭಯ ಕೂಡ ಇದೆ. ಸೊ ಈ ಎಲ್ಲ ಸಮಸ್ಯೆಗಳನ್ನ ನೀವು ಫೇಸ್ ಮಾಡ್ತಾ ಇದ್ರೆ ಇನ್ನ ಮೇಲೆ ಈ ಒಂದು ಭಯವನ್ನ, ಟೆನ್ಷನ್ ಅನ್ನ ಬಿಟ್ಟುಪಡಿ, ಭಯ ಪಡುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಿಮಗೆ ಸಹಾಯ ಮಾಡಲಿಕ್ಕೆ, ನಿಮಗೆ 90+ ಮಾರ್ಕ್ಸ್ ಕೊಡಿಸ್ಲಿಕ್ಕೆ ಅಂಡ್ ಜೀವನದಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಅನ್ನ ಕೊಡಿಸ್ಲಿಕ್ಕೆ ನಾನು ನಿಮಗಾಗಿ ತರ್ತಾ ಇದ್ದೀನಿ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್. ಈಗಾಗಲೇ 100 ವಿದ್ಯಾರ್ಥಿಗಳ ಜೀವನ ಬದಲಾಗಿದೆ ಈ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ನಿಂದ. ಇನ್ನು ನೆಕ್ಸ್ಟ್ ಬಾರಿ ನಿಮ್ಮದು. ಸೊ ಏನಿರುತ್ತೆ ರೀ ಇಂಗ್ಲಿಷ್ ಟಾಪರ್ಸ್ ಬ್ಯಾಚ್ ನಲ್ಲಿ, ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ನಲ್ಲಿ? ಸೊ ಬನ್ನಿ, 20 ಅವರ್ಸ್ ನಲ್ಲಿ 20 ತಾಸುಗಳಲ್ಲಿ ನೀವು ಏನ್ ಕಲಿತೀರಾ, ಹೇಗೆ ಕಲಿತೀರಾ ಅನ್ನೋಂಥ ಪ್ಲಾನ್ ತೋರಿಸ್ತೇನೆ ನಿಮಗೆ. ಮೊದಲು 1ರಿಂದ 10 ತಾಸು, ಇಲ್ಲಿ ನೀವು ಡೈಲಿ 1 ತಾಸು ಕೊಟ್ರೆ 20 ದಿನ ಆಗುತ್ತೆ, ಡೈಲಿ 2 ತಾಸು ಕೊಟ್ರೆ 10 ದಿನ, ನಿಮ್ಗೆ ಎಷ್ಟು ಟೈಮ್ ಇದೆ ಅದರ ಪ್ರಕಾರ ನೀವು ಇಲ್ಲಿ ಹೋಗಬಹುದು. ಡೈಲಿ ಮೊದಲ 10 ತಾಸುಗಳಲ್ಲಿ, 1ರಿಂದ 10 ತಾಸುಗಳಲ್ಲಿ ನಿಮ್ಗೆ ಏನ್ ಮಾಡ್ತೀನಿ, ನೀವೇನ್ ಕಲಿತೀರಾ ಈ ಕೋರ್ಸ್ ಅಲ್ಲಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್ ಆಗಿ ವಾಕ್ಯ ಮಾಡೋದನ್ನ ಕಲಿತೀರಾ. ಮೊದಲ 10 ತಾಸುಗಳಲ್ಲಿ ಏನ್ ಕಲಿತೀರಾ, ಪರ್ಫೆಕ್ಟ್ ಆಗಿ ವಾಕ್ಯ ಮಾಡೋದನ್ನ ಮೊದಲ 10 ತಾಸುಗಳಲ್ಲಿ ಕಲಿತೀರಾ. ಒಂದ್ಸಲ ನೀವು ಪರ್ಫೆಕ್ಟ್ ಆಗಿ ವಾಕ್ಯ ಮಾಡೋದು ಕಲ್ತ್ರೆ ನಿಮ್ಮ ಆನ್ಸರ್ ಬರೋದಿದೆಯಲ್ಲ 3, 4, 1, 2 ಅಂಕದ ಪ್ರಶ್ನೆಗಳು, ಅಲ್ಲಿ 40 ಔಟ್ ಆಫ್ 40 ಮಾರ್ಕ್ಸ್ ಬರುತ್ತೆ. ದೆನ್ ಗ್ರಾಮರ್ ನಲ್ಲಿ 40 ಔಟ್ ಆಫ್ 40 ಮಾರ್ಕ್ಸ್ ಬರುತ್ತೆ. ಇದು ನಿಮ್ಮ ಫೌಂಡೇಶನ್, ಇದು ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ ಅದರ ನಂತರ 11ರಿಂದ 15 ತಾಸು, 11ರಿಂದ 15 ತಾಸು, ಈ 5 ತಾಸುಗಳಲ್ಲಿ ನಿಮಗೆ ಓನ್ ಆಗಿ ಯಾವ ರೀತಿ ಉತ್ತರ ಬರೀಬೇಕು, ಇಲ್ಲಿ ನಾವೇನ್ ಕಲ್ತಿದ್ದೇವಲ್ಲ ಅದನ್ನ ಬಳಸ್ಕೊಂಡು ಯಾವ ರೀತಿ 3, 4, 2 ಅಂಕದ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು, ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಅದನ್ನ ನೀವು ಇಲ್ಲಿ ಕಲಿತೀರಾ 11ರಿಂದ 15 ತಾಸುಗಳಲ್ಲಿ. ನಿಮಗೆ ಪ್ರಾರಂಭದಲ್ಲಿ ಅನ್ಸುತ್ತೆ ಇದೇನಪ್ಪ ನಮ್ಗೆ ಲಿಂಕೇ ಇಲ್ಲಲ್ಲ ನಮ್ಮ ಸಿಲೆಬಸ್ಗೆ ಅಂತ ಹೇಳಿ, ಬಟ್ ಇಲ್ಲ. ಸೊ ಇದನ್ನ ಕಲ್ತ್ರೇನೆ ಇದು ನಿಮ್ಗೆ ಈಸಿ ಆಗೋದು. ಈಗ ನಿಮ್ಗೆ ಕಾಲೇಜಲ್ಲಿ ಇದನ್ನ ಕಲ್ಸಿಲ್ಲ, ಡೈರೆಕ್ಟ್ ಆಗಿ ಇದನ್ನ ಕಲಿಸ್ತಾ ಇದ್ದಾರೆ, ಅದು ಹಾಗಾಗಿ ನಿಮ್ಗೆ ಡಿಫಿಕಲ್ಟ್ ಅನ್ನಿಸ್ತಾ ಇದೆ. ಸೊ ಅದು ನನಗೆ ಗೊತ್ತು ನೀವೇನ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಅಂತ. ಡಾಕ್ಟರ್ ಕಡೆ ಹೋದಾಗ ಡಾಕ್ಟರ್ ಏನ್ ಮಾಡ್ತಾರೆ ರೀ, ಚೆಕ್ ಮಾಡ್ತಾರೆ. ಪೇಷಂಟ್ಗೆ ಗೊತ್ತಿರೋದಿಲ್ಲ ಏನ್ ಸಮಸ್ಯೆ ಇದೆ ಅಂತ ಹೇಳಿ, ಅವರು ಚೆಕ್ ಮಾಡ್ತಾರೆ ಎಲ್ಲಿ ಪ್ರಾಬ್ಲಮ್ ಇದೆ, ಏನ್ ಸಮಸ್ಯೆ ಇದೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ನಿಮ್ ಪ್ರಾಬ್ಲಮ್ ಎಲ್ಲಿದೆ ನನಗೆ ಗೊತ್ತು, ಸೊ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ, ಹೌದಲ್ಲ. ಇನ್ನ 11ರಿಂದ 15 ತಾಸುಗಳಲ್ಲಿ ನೀವು ವಾಕ್ಯ ಮಾಡಿ ಉತ್ತರ ಬರೆಯೋದನ್ನ ಕಲಿತೀರಾ. ಸೊ ಅಂದ್ರೆ ನಿಮ್ಗೆ ನಿಮ್ಮ 1, 2, 3, 4 ಅಂಕದ ಪ್ರಶ್ನೆಗಳಲ್ಲಿ 40ಕ್ಕೆ 40 ಅಂಕ ತಗೊಳ್ಳೋದನ್ನ ನೀವು ಇಲ್ಲಿ ಕಲಿತೀರಾ. ಇನ್ನ ಕೊನೆಯ 5 ತಾಸುಗಳಲ್ಲಿ ಗ್ರಾಮರ್ ಇಂಪಾರ್ಟೆಂಟ್ ಅಲ್ಲ.
ಸೊ ಆ ಗ್ರಾಮರ್ ನಲ್ಲಿ ಯಾವ ರೀತಿ 40 ಔಟ್ ಆಫ್ 40 ಸ್ಕೋರ್ ಮಾಡಬೇಕು, 40ಕ್ಕೆ 40 ಯಾವ ರೀತಿ ಸ್ಕೋರ್ ಮಾಡಬೇಕು, ಈ 5 ತಾಸುಗಳಲ್ಲಿ ಕಲಿತೀರಾ. 20 ತಾಸು ಟೈಮ್ ಕೊಟ್ರೆ ಸಾಕು, ನಾನು ನಿಮ್ಮ ಜೀವನದ ಅತ್ಯಂತ ದೊಡ್ಡ ಸಮಸ್ಯೆ ಆಗಿರುವಂತಹ ಇಂಗ್ಲಿಷ್ನ ಭಯವನ್ನ ಹೊಡೆದೋಡಿಸ್ತೀನಿ, ಇಂಗ್ಲಿಷಲ್ಲಿ ಮಾರ್ಕ್ಸ್ ಅನ್ನ ಕೊಡಿಸ್ತೀನಿ ಅಂಡ್ ಲೈಫ್ ನಲ್ಲಿ ಕಾನ್ಫಿಡೆನ್ಸ್ ಕೂಡ ಕೊಡಿಸ್ತೀನಿ, ಕೇವಲ 20 ತಾಸುಗಳಲ್ಲಿ. ಏನಿರುತ್ತೆ ಈ ಕೋರ್ಸ್ ನಲ್ಲಿ ಅಂದ್ರೆ ಇಲ್ಲಿ ಕೇವಲ ಕ್ಲಾಸಸ್ ಇರೋದಿಲ್ಲ, ಕ್ಲಾಸಸ್ ಇರುತ್ತೆ. ಸೊ ಕ್ಲಾಸಸ್ ನ ಜೊತೆಲಿ ನಿಮ್ಗೆ ನೋಟ್ಸ್ ಇರುತ್ತೆ, ನೋಟ್ಸ್ ಮಾಡುವಂತ ಅವಶ್ಯಕತೆ ಇಲ್ಲ, ಅಲ್ಲಿ ಟೈಮ್ ಸೇವ್ ಆಗುತ್ತೆ. ಇನ್ನು ನಿಮ್ಗೆ ಪ್ರಾಕ್ಟೀಸು ಕೂಡ ಆಗುತ್ತೆ ಈ ಕೋರ್ಸ್ ಅಲ್ಲಿ. ಕೇವಲ ಕ್ಲಾಸ್ ನೋಡೋದ್ರಿಂದ ಏನಾಗೋದಿಲ್ಲ, ಯೂಟ್ಯೂಬ್ ನ ವಿಡಿಯೋಸ್ ನೋಡೋದ್ರಿಂದ ಕಲಿಯೋದಿಲ್ಲ, ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡಬೇಕು. ಸೊ ಆ ಪ್ರಾಕ್ಟೀಸ್ಗೆ ಇಲ್ಲಿ ರೆಡಿ ಆಗಿರುವಂತಹ ಆನ್ಲೈನ್ ಟೆಸ್ಟ್ಗಳು, ಅದರಿಂದ ನಿಮಗೆ ಎಷ್ಟು ಸ್ಕೋರ್ ಆಯಿತು, ಏನು ರಿಸಲ್ಟ್ ಎಲ್ಲ ತೋರಿಸುತ್ತೆ ಅದು. ಅಂಡ್ ಪ್ಲಸ್ ಅಸೈನ್ಮೆಂಟ್ಸ್, ಯಾಕಂದ್ರೆ ಎಕ್ಸಾಮ್ ನಲ್ಲಿ ನೀವು ಬರಿಬೇಕಲ್ಲ, ಯಾವ ರೀತಿ ವಾಕ್ಯ ಮಾಡಿ ಬರಿಬೇಕು ಅದಕ್ಕೆ ಅಸೈನ್ಮೆಂಟ್ಸ್ ಕೂಡ ಇರುತ್ತೆ. ಅಂಡ್ ಆ ಅಸೈನ್ಮೆಂಟ್ಸ್ ಎಷ್ಟು ಏನಾಯ್ತು, ಎಲ್ಲಿ ತಪ್ಪಾಯ್ತು, ಅದರ ಉತ್ತರ ಕೂಡ ನಿಮಗೆ ಈ ಒಂದು ಕೋರ್ಸ್ ನಲ್ಲಿ ಸಿಗುತ್ತೆ. ಸೊ ಎಲ್ಲ ಒಳಗೊಂಡಿರುವಂತಹ ಒಂದು ಪರ್ಫೆಕ್ಟ್ ಕೋರ್ಸ್ ಇದು. ಇನ್ನು 20 ಅವರ್ಸ್ ನ ಚಾಲೆಂಜ್ ಇದು ಯಾರಿಗೆ ಅಂದ್ರೆ ಸೆಕೆಂಡ್ PUC ಕಡಿಮೆ ಸಮಯದಲ್ಲಿ ಓದಿ ಒಳ್ಳೆ ಪರ್ಸೆಂಟೇಜ್ ಮಾಡ್ತೀನಿ ಅನ್ನುವಂತಹ ವಿದ್ಯಾರ್ಥಿಗಳಿಗೆ ನಾವು ತಂದಿರುವಂತಹ ಒಂದು ಕೋರ್ಸ್. ಇನ್ನು ಸೆಕೆಂಡ್ PUC ನಾನು ಕೂಡ ಟಾಪರ್ ಆಗಬೇಕು, 10th ನಲ್ಲಿ ಆಗ್ಲಿಲ್ಲ, ಫಸ್ಟ್ PUC ಆಗ್ಲಿಲ್ಲ, ಲೈಫ್ ನಲ್ಲಿ ಯಾವತ್ತೂ ಟಾಪರ್ ಆಗಿಲ್ಲ, ಒಂದ್ಸಲ ಆದ್ರೂ ನಾನು ಟಾಪರ್ ಆಗ್ಬೇಕು, ನಮ್ಮ ಪೇರೆಂಟ್ಸ್ ನನ್ನ ತಂದೆ ತಾಯಿ ನೋಡಿ ನನ್ನನ್ನು ಪ್ರೌಡ್ ಫೀಲ್ ಆಗಬೇಕು, ನಾನೇನಾದ್ರೂ ಸಾಧಿಸಬೇಕು ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಇದು. ಇನ್ನು ನೀವು ಯಾವಾಗಲೂ ಕೂಡ ಒಬ್ಬ ಎವರೇಜ್ ವಿದ್ಯಾರ್ಥಿನೇ ಅನಿಸ್ಕೊಂಡಿದ್ದೀರಿ, ಕಾಲೇಜ್ನಲ್ಲಿ ಸರ್ ಕಡೆಯಿಂದ, ಫ್ರೆಂಡ್ಸ್ ಕಡೆಯಿಂದ, ಸಂಬಂಧಿಕರ ಕಡೆಯಿಂದ, ಈವನ್ ಪೇರೆಂಟ್ಸ್, ನಿಮ್ಮ ತಂದೆ ತಾಯಿ ಕೂಡ ನೀನೇನು ಓದೋದೇ ಇಲ್ಲ, ಎವರೇಜ್ ಸ್ಟೂಡೆಂಟ್ ಇದೆಯಾ, ಇದನ್ನ ಕೇಳಿ ಕೇಳಿ ನಿಮ್ಗೆ ಸಾಕಾಗಿದ್ರೆ ಅಂಡ್ ಈ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ, ನಿಮ್ಮ ಕಾಲೇಜ್ ಟೀಚರ್ಸ್ಗೆ ನೀವು ಇದನ್ನ ತೋರಿಸ್ಬೇಕು, ನೀವು ಯಾರು ಅನ್ನೋದನ್ನ ನೀವು ಒಬ್ಬ ಟಾಪರ್ ಆಗಿ ತೋರಿಸ್ಬೇಕು ಅನ್ನುವಂತಹ ಒಂದು ಛಲ ನಿಮ್ಮಲ್ಲಿ ಇದ್ರೆ ಅಂತಹ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಸೆಕೆಂಡ್ PUC ಇಂಗ್ಲಿಷ್ ಟಾಪರ್ಸ್ ಕೋರ್ಸ್. ಅಂಡ್ ನೀವು ನಿಮ್ಮ ಭವಿಷ್ಯದ ಬಗ್ಗೆ ನೀವೇ ಥಿಂಕ್ ಮಾಡಬೇಕಲ್ಲ, ಇಂಗ್ಲಿಷ್ ನಲ್ಲಿ ಒಳ್ಳೆ ಸ್ಕೋರ್ ಮಾಡಿ ನನ್ನ ಭವಿಷ್ಯನನ್ನು ಸುಧಾರಿಸ್ಕೋಬೇಕು ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಇಂಗ್ಲಿಷ್ ಟಾಪರ್ಸ್ ಕೋರ್ಸ್. ಇಲ್ಲಿ ನಮ್ಮ ಟಾರ್ಗೆಟ್ ಏನು, ನಿಮ್ಮನ್ನ ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ 90+ ಸ್ಕೋರ್ ಮಾಡುವ ಹಾಗೆ ರೆಡಿ ಮಾಡುವುದು. ಸೊ ಇಲ್ಲಿ ಯಾವುದೇ ರಿಸ್ಕ್ ಇರೋದಿಲ್ಲ ರೀ, 100% ರಿಸ್ಕ್ ಫ್ರೀ ಇರುತ್ತೆ. ಅಂದ್ರೆ ನೀವು ಕೋರ್ಸ್ ಜಾಯಿನ್ ಆದ ನಂತರ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಮೊದಲ 2 ದಿನದ ಒಳಗಡೆ ನಿಮಗೆ ಕ್ಲಾಸಸ್ ನೋಡಿ ಅರ್ಥ ಆಗಲಿಲ್ಲ ಅಂದ್ರೆ ನೀವು ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ತಗೋಬಹುದು. ತುಂಬಾ ಸಿಂಪಲ್ ಅಂಡ್ ಸರಳವಾದ ಭಾಷೆಯಲ್ಲಿ ಇಂಗ್ಲಿಷ್ ಅನ್ನ ಕಲಿಸಿದೀವಿ ನಿಮಗೆ 90+ ಸ್ಕೋರ್ ಮಾಡುವ ಹಾಗೆ. ಅದರ ನಂತರ ನಿಮ್ಗೆ ಏನಾದ್ರೂ ಅರ್ಥ ಆಗಲಿಲ್ಲ ಅಂದ್ರೆ ಹಣವನ್ನ ವಾಪಸ್ ತಗೋಬಹುದು. ಇಲ್ಲಿ ಏನು ಕ್ವಶನ್ಸ್ ಇರೋದಿಲ್ಲ, 100% ಮನಿ ಬ್ಯಾಕ್ ಗ್ಯಾರಂಟಿ, ಅಂದ್ರೆ ಯಾವುದೇ ರಿಸ್ಕ್ ನಿಮಗಿಲ್ಲ. ಫೀಸ್ ಬಂದು 2,500 ರೂಪಾಯಿ ಇದೆ. ಬಟ್ ಈಗ ನಾವೊಂದು 60% ಡಿಸ್ಕೌಂಟ್ ಇದರ ಮೇಲೆ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಇದನ್ನ ಅಫೋರ್ಡ್ ಮಾಡಿ, ಎಲ್ಲಾ ವಿದ್ಯಾರ್ಥಿಗಳು ಇಂಗ್ಲಿಷ್ ನಲ್ಲೇನೆ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ, ಇಂಗ್ಲಿಷ್ ನಲ್ಲಿ ಒಳ್ಳೆ ಸ್ಕೋರ್ ಮಾಡ್ಲಿ, ಅವರ ಜೀವನ ಬದಲಾಗ್ಲಿ ಅಂತ ಹೇಳಿ ಇಷ್ಟು ದೊಡ್ಡ ಡಿಸ್ಕೌಂಟ್ ನಾನು ಇಲ್ಲಿ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಎಕ್ಸಾಮು ಕೂಡ ಈಗ ಹತ್ರ ಬಂದಿದೆ. ಕೇವಲ 1,050 ರೂಪಾಯಿಲಿ ನೀವು ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಬಹುದು. ಇದು ಕೇವಲ 20 ದಿನಕ್ಕೆ 20 ತಾಸಿಗೆ ಅಲ್ಲ, ಈ ಕೋರ್ಸ್ ನಿಮ್ಮ ಎಕ್ಸಾಮ್ ಮುಗಿಯುವವರೆಗೆ ನಿಮ್ಮ ಹತ್ರನೇ ಇರುತ್ತೆ. ನಿಮ್ಮ ಎಕ್ಸಾಮ್ ಮುಗಿಯುವವರೆಗೆ ನಿಮ್ಮ ಹತ್ರ ಈ ಒಂದು ಕೋರ್ಸ್ ಇರುತ್ತೆ. ಇನ್ನು ಹೌ ಟು ಜಾಯಿನ್ ದ ಕೋರ್ಸ್, ಯಾವ ರೀತಿ ಕೋರ್ಸ್ ಅನ್ನ ಜಾಯಿನ್ ಆಗಬೇಕು? ಫಸ್ಟ್ ಆಫ್ ಆಲ್ ನೀವು ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಆಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಲಿಂಕ್ ಇದೆ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಈ ರೀತಿ ನಿಮಗೆ ಕಾಣಿಸುತ್ತೆ ನಮ್ಮ ಸೆಕೆಂಡ್ PUC ಇಂಗ್ಲಿಷ್ ಟಾಪರ್ಸ್ ಬ್ಯಾಚ್. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಗೆಟ್ ದಿಸ್ ಕೋರ್ಸ್ ಅಥವಾ ಬೈ ದಿಸ್ ಕೋರ್ಸ್ ಅಂತ ಇರುತ್ತೆ. ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬೈ ನೌ ಅಂತ ಕಾಣಿಸ್ತಾ ಇದೆಯಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ನಂತರ ಈ ರೀತಿ ಆಪ್ಷನ್ಸ್ ಬರುತ್ತೆ. ನೀವು ಫೋನ್ ಪೇ, ಗೂಗಲ್ ಪೇ ಇದ್ರೆ ಅದರಿಂದ ತಗೋಬಹುದು, ಅಥವಾ ATM ಕಾರ್ಡ್ ಇದ್ರೆ ಅದರಿಂದ ತಗೋಬಹುದು, ಬೇರೆ ಬೇರೆ ಆಪ್ಷನ್ಸ್ ಇದೆ. ಸೊ ನೀವು ಫೋನ್ ಪೇ, ಗೂಗಲ್ ಪೇ ಮೂಲಕ ಪೇಮೆಂಟ್ ಮಾಡಿ ಡೈರೆಕ್ಟ್ಲಿ ಜಾಯ್ನ್ ಆಗಿ, ಡೈರೆಕ್ಟ್ಲಿ ಜಾಯ್ನ್ ಆದ ನಂತರ ಏನಾಗುತ್ತೆ, ನಿಮ್ಮ ಕೋರ್ಸ್ ಓಪನ್ ಆಗುತ್ತೆ. ಒಂದ್ ವೇಳೆ ನಿಮ್ಮ ಹತ್ರ ಫೋನ್ ಪೇ, ಗೂಗಲ್ ಪೇ ಇಲ್ಲ ಅಂದ್ರೆ ಏನ್ ಮಾಡಬೇಕು ಅದನ್ನು ಕೂಡ ನಿಮಗೆ ತಿಳಿಸ್ತೀನಿ. ಫೋನ್ ಪೇ, ಗೂಗಲ್ ಪೇ ಇಲ್ಲ ಅಂದ್ರೆ ಡೈರೆಕ್ಟ್ಲಿ ನಾನು ನಿಮಗೆ ಒಂದು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಯಾವ ರೀತಿ ಪೇಮೆಂಟ್ ಮಾಡಬೇಕು ಅಂತ, ಯಾವ ರೀತಿ ಜಾಯ್ನ್ ಆಗಬೇಕು ಅಂತ ತೋರಿಸ್ಕೊಡ್ತೀನಿ. ಇನ್ನು ಒಂದ್ಸಲ ಪೇಮೆಂಟ್ ನೀವು ಮಾಡಿದ ನಂತರ ಏನ್ ಮಾಡ್ಬೇಕಂದ್ರೆ ಮತ್ತೆ ಹೋಗಿ ಯಾವ ರೀತಿ ಕ್ಲಾಸಸ್ ನೋಡ್ಬೇಕು, ಅದು ಇಂಪಾರ್ಟೆಂಟ್ ಅಲ್ಲ. ಸೊ ಆಪ್ ಅನ್ನ ಓಪನ್ ಮಾಡಿದಾಗ ಅಲ್ಲಿ ನಿಮಗೆ ಸ್ಟಾರ್ಟ್ ಲರ್ನಿಂಗ್ ಅಂತ ಒಂದು ನೀಲಿ ಕಲರ್ ಬಟನ್ ಕಾಣಿಸುತ್ತೆ, ಸ್ಟಾರ್ಟ್ ಲರ್ನಿಂಗ್ ಅಂತ ಹೇಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದ್ರೆ ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೀರಿ ನಮ್ಮ ಆಪ್ ನಲ್ಲಿ. ಸೊ ಇಲ್ಲಿ ಓವರ್ ವ್ಯೂ ಅಂತ ಇದೆ, ಇಲ್ಲಿ ಕಾಂಟೆಂಟ್ ಅಂತ ಇದೆ. ಸೊ ಕಾಂಟೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ನೀವು ಡೇ 1, ಡೇ 2, ಡೇ 3 ಅಂತ ಇದೆಯಲ್ಲ, ಈ ರೀತಿ ಕ್ಲಾಸಸ್ ಗಳನ್ನ ನೋಡ್ತಾ ಹೋಗ್ಬೇಕು. ಇಲ್ಲಿ ನಿಮ್ಮ ಕ್ಲಾಸಸ್, ನೋಟ್ಸ್, ಟೆಸ್ಟ್ ಗಳು ಓಪನ್ ಆಗುತ್ತೆ. ಇನ್ನ ಅಡ್ಮಿಷನ್ ಗಾಗಿ ನೀವು ನಿಮ್ಮ ಹತ್ರ ಫೋನ್ ಪೇ, ಗೂಗಲ್ ಪೇ ಇಲ್ಲ ಅಂದ್ರೆ ಡೈರೆಕ್ಟ್ಲಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಹತ್ರ ಫೋನ್ ಪೇ, ಗೂಗಲ್ ಪೇ ಇದ್ರೆ ಡೈರೆಕ್ಟ್ಲಿ ನೀವು ಅಲ್ಲಿಂದನೇ ಕೋರ್ಸ್ ಅನ್ನ ಜಾಯಿನ್ ಆಗಬಹುದು. ಪೇಮೆಂಟ್ ಮಾಡಿ ಆಟೋಮೆಟಿಕ್ಲಿ ನಿಮ್ಮ ಕೋರ್ಸ್ ಓಪನ್ ಆಗುತ್ತೆ. ಇನ್ನು ಯಾವ ರೀತಿ ಕನ್ಸಿಸ್ಟೆಂಟ್ ಆಗಿರಬೇಕು, ಮೊದಲು ನೀವು ಡೈಲಿ 2 ತಾಸು ಕೊಟ್ರೆ ಕೇವಲ 10 ದಿನ, ಡೈಲಿ 1 ತಾಸು ಕೊಟ್ರೆ ಕೇವಲ 20 ದಿನ.
ಯಾವ ರೀತಿ ಕನ್ಸಿಸ್ಟೆಂಟ್ ಆಗಿರ್ಬೇಕಂದ್ರೆ ನಾನು ನಿಮ್ಗೆ ಇಲ್ಲಿ ಟೆಕ್ನಿಕ್ಸ್ ಅನ್ನ ಹೇಳ್ಕೊಡ್ತೀನಿ. ಡೈಲಿ ಒಂದು ರೆಕಾರ್ಡೆಡ್ ಕ್ಲಾಸ್ ನೋಡಿ, ಡೇ 1 ಹೋದ್ರಲ್ಲ ಡೇ 1 ಫಿನಿಶ್ ಮಾಡಬೇಕು ಒಂದ್ ದಿನದಲ್ಲಿ. ಅದರ ನೋಟ್ಸ್ ಆಲ್ರೆಡಿ ರೆಡಿ ಇರುತ್ತೆ, ಆ ನೋಟ್ಸ್ ಅನ್ನ ಒಂದ್ಸಲ ಓದಿ ರಿವೈಸ್ ಮಾಡಿ, ಅದರ ನಂತರ ನಿಮ್ಮ ಟೆಸ್ಟ್ ಮಾಡ್ಲಿಕ್ಕೆ ಆನ್ಲೈನ್ ಟೆಸ್ಟ್ ಗಳಿರುತ್ತೆ, ಆನ್ಲೈನ್ ಟೆಸ್ಟ್ ಗಳನ್ನ ಅಟೆಂಪ್ಟ್ ಮಾಡಿ. ಅಂಡ್ ದೆನ್ ಕೆಲವೊಂದು ಅಸೈನ್ಮೆಂಟ್ಸ್ ಗಳು ಇರುತ್ತೆ, ಅಸೈನ್ಮೆಂಟ್ಸ್ ಬರೀಲಿಕ್ಕೆ 5 ರಿಂದ 10 ನಿಮಿಷ ಟೈಮ್ ತಗೊಳುತ್ತೆ. ಅಸೈನ್ಮೆಂಟ್ಸ್ ಗಳನ್ನ ಬರೀರಿ, ಅದರಿಂದ ಪರ್ಫೆಕ್ಟ್ ಆಗ್ತೀರಾ ಆನ್ಸರ್ ಮಾಡೋದ್ರಲ್ಲಿ, ಬರೆಯೋದ್ರಲ್ಲಿ. ಅಂಡ್ ದೆನ್ ಒಂದು ಲೈವ್ ಕ್ಲಾಸ್ ನ ರೆಕಾರ್ಡಿಂಗ್ ಇದೆ, ಅಂದ್ರೆ ನಿಮ್ಗೆ ಅದು ಸೆಕೆಂಡ್ ಪಿ ಯು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಲ್ಲಿ ಲಿಂಕ್ ಮಾಡಿ ನಾನು ತೋರಿಸಿದ್ದೀನಿ ಸ್ಟೆಪ್ ಬೈ ಸ್ಟೆಪ್. ಸೊ ಅದರಿಂದ ಇನ್ನೂ ಪ್ರಾಕ್ಟೀಸ್ ಆಗುತ್ತೆ, ಇನ್ನು ನೀವು ಪರ್ಫೆಕ್ಟ್ ಆಗುತ್ತೆ ಅಂಡ್ ಎಕ್ಸಾಮ್ ನಲ್ಲಿ ಒಳ್ಳೆ ಸ್ಕೋರ್ ಬರುತ್ತೆ. ಇಷ್ಟು ನೀವು ಡೈಲಿ ಒಂದನ್ನ ಮುಗಿಸ್ಬೇಕು. ಡೈಲಿ 1 ತಾಸು ಕೊಡ್ತಾ ಇದ್ದೀರಾ ಅಂದ್ರೆ ಡೇ 1 ನ 1 ತಾಸಲ್ಲಿ ಮುಗಿಸಬಹುದು. ನೀವು ಡೈಲಿ 2 ತಾಸು ಕೊಟ್ರೆ ಡೇ 1 2 ಎರಡನ್ನು ಒಂದೇ ದಿನದಲ್ಲಿ ಮುಗಿಸಬಹುದು. ನಿಮ್ಮ ಟೈಮ್ ಎಷ್ಟಿದೆ ನಿಮ್ಮ ಹತ್ರ ಅದರ ಪ್ರಕಾರ ಟೈಮ್ ಅನ್ನ ಇದಕ್ಕೆ ಕೊಡ್ತಾ ಹೋಗಿ. ಇನ್ನು ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಿಮ್ಮ ಎಲ್ಲಾ ಡೌಟ್ಸ್ ಪ್ರಶ್ನೆಗೆ ನಾನು ಆನ್ಸರ್ ಮಾಡಿದ್ದೀನಿ, ಪ್ಲಸ್ 2 ಡೇ ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಇದೆ. ಡೈರೆಕ್ಟ್ಲಿ ನೀವು ಪೇಮೆಂಟ್ ಮಾಡಿ ಖರೀದಿ ಮಾಡುವಂತ ಪ್ರಯತ್ನ ಮಾಡಿ. ಒಂದ್ ವೇಳೆ ಫೋನ್ ಪೇ, ಗೂಗಲ್ ಪೇ ಇಲ್ಲ ಬೇರೆಯವ್ರ ಕಡೆಯಿಂದ ಪೇಮೆಂಟ್ ಮಾಡಿಸ್ತಾ ಇದೀವಿ ಅಂದ್ರೆ ಆ ಕೇಸ್ ನಲ್ಲಿ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ 8150853340. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀನಿ. ನಿಮ್ಮ ಒಂದು ದೊಡ್ಡ ಪ್ರಾಬ್ಲಮ್ ಕೇವಲ 20 ತಾಸುಗಳಲ್ಲಿ ಸಾಲ್ವ್ ಆಗುತ್ತೆ. ಜಸ್ಟ್ ನಂಬಿಕೆ ಇಡಿ, ಒಂದು ಸ್ಟೆಪ್ ಅನ್ನ ತಗೊಳ್ಳಿ ನಿಮ್ಮ ಗುರಿಯನ್ನ ಸಾಧಿಸಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.